ಇಡ್ಲಿನ ದೊಡ್ಡ ಇಡ್ಲಿ ಪಾತ್ರೆಯಲ್ಲೇ ಮಾಡಬೇಕು ಅಥವಾ ಚಿಕ್ಕ ಇಡ್ಲಿ ಪಾತ್ರೆಯಲ್ಲೇ ಮಾಡಬೇಕು ಅಂತ ಏನಿಲ್ಲ, ಈ ತರ ಪಾತ್ರೆಯಲ್ಲೂ ಕೂಡ ಮಾಡಬಹುದು. ಏನಿದು ಇಡ್ಲಿ ಚಟ್ನಿ ಮಾಡಾಕಿದ್ದಾಳೆ ಅಂತಾನು ಅನ್ಕೋಬೇಡಿ, ಅಥವಾ ನಮ್ಗೇನ್ ಇಡ್ಲಿ ಮಾಡಕ್ ಬರೋದಿಲ್ವಾ ಅಂತಾನು ಅನ್ಕೊಳಕ್ ಹೋಗ್ಬೇಡಿ. ಮೊದ್ಲೇ ಇಡ್ಲಿ ಚಟ್ನಿ ತಿನ್ನೋದು ಕಷ್ಟ, ಅದ್ರಲ್ಲಿ ಈ ಇಡ್ಲಿ ಚಟ್ನಿ ನೋಡೋದು ಬೇರೆನಾ ಅಂತಾನು ಬೈಕೊಳಕ್ ಹೋಗ್ಬೇಡಿ. ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ಕಾಂಬಿನೇಷನ್ ಟ್ರೈ ಮಾಡಿ, ಮತ್ತೆ ಇದೇ ಕಾಂಬಿನೇಷನ್ ಬೇಕು ಅಂತ ಹೇಳಿ ಕೇಳ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ನಾವಿವತ್ತು ಮೃದುವಾದ ಇಡ್ಲಿ ಜೊತೆ ಒಂದು ಹೋಟೆಲ್ ಸ್ಟೈಲ್ ಚಟ್ನಿಯನ್ನ, ಅದು ಎರಡೇ ಇಂಗ್ರೀಡಿಯೆಂಟ್ ನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ತುಂಬಾ ಸುಲಭವಾಗಿರುತ್ತೆ ಮತ್ತೆ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಸೊ ನಾನು ಮೊದಲೇ ಹೇಳಿದಾಗೆ ಮತ್ತೆ ಬೇಕು ಅನಿಸುವಷ್ಟು ತುಂಬಾ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ ಇಡ್ಲಿ ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಇಡ್ಲಿ ಹಿಟ್ಟು ರೆಡಿ ಆಗಿದೆ. ಸೊ ನಾವೀಗ ಮೃದುವಾದ ಬೋರ್ಡ್ದಂತಿರುವಂತಹ ಇಡ್ಲಿಯನ್ನ ರೆಡಿ ಮಾಡೋಣವಾ? ಓಕೆ, ಅಕಸ್ಮಾತ್ ಇಡ್ಲಿ ಹಿಟ್ಟು ಯಾರಿಗೆಲ್ಲ ಮಾಡೋದಕ್ಕೆ ಬರೋದಿಲ್ಲ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ನನಗೆ ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಕೆಲವೊಬ್ಬೊಬ್ರು ಇಡ್ಲಿ ಹಿಟ್ಟನ್ನ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿ ಬರೋಲ್ಲ, ಇಡ್ಲಿ ತುಂಬಾ ಗಟ್ಟಿಯಾಗಿ ಬಂತು, ಹಾಗೆ ಬಂದು ಹೀಗೆ ಬಂತು ಅಂತ ಹೇಳ್ತಾ ಇರ್ತಾರೆ. ಸೊ ಗೊತ್ತಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ಇಡ್ಲಿಯನ್ನ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೀನಿ. ಸೊ ಬನ್ನಿ ನಾವಿವತ್ತು ಮೃದುವಾದ ಮೋಡದಂತಿರುವಂತಹ ಇಡ್ಲಿಯನ್ನ ರೆಡಿ ಮಾಡೋಣ. ಇಡ್ಲಿ ರೆಡಿ ಮಾಡೋಣ ಅಂತ ಹೇಳಿ ಇದೇನು ಪಾತ್ರೆ ಇಡ್ತಿದ್ದೀನಿ ಅಂತ ನಾನು ಆಗ್ಲೇ ಹೇಳ್ದಾಗೆ, ಇಲ್ಲಿ ಮೋಡದಂತಹ ಇಡ್ಲಿಯನ್ನ ನಾವು ಇವತ್ತು ರೆಡಿ ಮಾಡ್ತಾ ಇರೋದು. ಜಸ್ಟ್ ಟೀ ಮಾಡೋ ಪಾತ್ರೆಯನ್ನ ಇಟ್ಟಿದ್ದೀನಿ, ಅದ್ರೊಳಗಡೆ ನಾನು 1.5 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ. ತುಂಬಾ ಫುಲ್ ಬರಬಾರ್ದು, ಅದರಲ್ಲಿ ಅರ್ಧ ಬಂದ್ರೆ ಸಾಕು. ಟೀ ಪಾತ್ರೆಯಲ್ಲಿ ಅರ್ಧ ಟೀ ಪಾತ್ರೆಯಷ್ಟು ನೀರು ಹಾಕಿ ಅದನ್ನ ಇದ್ರ ಮೇಲ್ಗಡೆ ಒಂದು ಬಟ್ಟೆಯನ್ನ ಕಟ್ಕೊಂಡು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಇವಾಗ ನೀರು ಕುದೀತಾ ಇದೆ, ಆವಿ ಎಲ್ಲ ಮೇಲ್ಗಡೆ ಬರ್ತಾ ಇದೆ. ಆವಿ ಎಲ್ಲ ಮೇಲ್ಗಡೆ ಬಂದ ತಕ್ಷಣ ನಾವೇನು ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಹಿಟ್ಟನ್ನ ಇದು ಮೇಲ್ಗಡೆ ಹಾಕಿ ಇದಕ್ಕೆ ಸಮವಾಗುವಂತಹ, ಆವಿ ಒಳಗಡೆ ಇರುವಂತಹ ಆವಿ ಹೊರಗಡೆ ಬರಬಾರ್ದು, ಆ ರೀತಿಯಾಗಿ ಕವರ್ ಮಾಡಬೇಕು. ಒಂದು ಪ್ಲೇಟನ್ನು ಮುಚ್ಚಿದ್ದೀನಿ. ಒಂದು 5 ನಿಮಿಷ ಬಿಟ್ರೆ ಒಂದು ಬಿಸಿಯಾದಂತಹ ಮೃದುವಾದ ಮೋಡದಂತಿರುವಂತಹ ಇಡ್ಲಿ ಸವಿಯಲು ಸಿದ್ಧ. ಓಕೆ, ಇಡ್ಲಿ ರೆಡಿ ಆಯ್ತು. ಇದಕ್ಕೆ ಚಟ್ನಿಯನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಾನಿವತ್ತು ಇಬ್ಬರಿಗಾಗುವಷ್ಟು ಚಟ್ನಿನ ಹೇಳ್ಕೊಡ್ತೀನಿ. ಅದನ್ನು 3 ಜನ ಕೂಡ ತಿನ್ಬಹುದು. ನಾನು 1 ಟೀ ಗ್ಲಾಸ್ ಅಷ್ಟು ಶೇಂಗಾ ಬೀಜ, 1 ಟೀ ಗ್ಲಾಸ್ ಆಗುವಷ್ಟು ಬೆಳಗಡ್ಲಿ ಅಂದ್ರೆ ಪುಟಾಣಿ ಅಂತ ಹೇಳಿ ಕರಿತೀರಲ್ಲ, ಅದನ್ನ ತಗೊಂಡಿದ್ದೀನಿ. 1 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ, ನಾನಿಲ್ಲಿ ನಾರ್ಮಲ್ ಖಾರ ಇರುವಂತಹದ್ದು, ನಮಗೆ ಜಾಸ್ತಿ ಖಾರ ಇದ್ರೆ ಇಡ್ಲಿಗೆಲ್ಲ ಚೆನ್ನಾಗಾಗಲ್ಲ ಅಂತ ಹೇಳಿ 4 ಮೆಣಸಿನ್ಕಾಯಿ, ಒಂದಿಷ್ಟು ಕೊಬ್ಬರಿಯನ್ನ ತಗೊಂಡಿದ್ದೀನಿ. ನೋಡಿ, ಇಷ್ಟೇ ಇದಕ್ಕೆ ಬೇಕಾಗಿರುವಂತಹದ್ದು, ಯಾವುದು ಹೆಚ್ಚಾಗಿ ಬೇಡ. ಆ ನಂತರ ಒಂದು ಪಾತ್ರೆ ಇಟ್ಬಿಟ್ಟು ನಾವು ತಗೊಂಡಿರುವಂತಹ 1 ಗ್ಲಾಸ್ ಶೇಂಗಾವನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾವ ರೀತಿಯಾಗಿ ಅಂತಂದ್ರೆ, ನೋಡಿ, ಈ ತರ ಫ್ರೈ ಮಾಡ್ತಾ ಹೋದ್ರೆ ಸ್ವಲ್ಪ ಮೊದಲು ಸ್ವಲ್ಪ ದೊಡ್ಡ ಉರಿಲೇ ಫ್ರೈ ಮಾಡಿ, ಸ್ವಲ್ಪ ಬೇಗ ಬೇಯುತ್ತೆ. ಆ ನಂತರ ಈ ತರ ಚಿಕ್ಕ ಉರಿಯಲ್ಲಿ ಬೇಯಿಸ್ಕೋಬೇಕು. ನೋಡಿ, ಈ ತರ ನೀಟಾಗಿ ಫ್ರೈ ಮಾಡ್ತಾ ಬಂದ್ರೆ ನೀವು ನೋಡ್ತಾ ಇರ್ಬೋದು, ಸಿಪ್ಪೆ ಎಲ್ಲ ಈ ತರ ಬಿಟ್ಕೋತಾ ಬರುತ್ತೆ. ಸೊ ಇಷ್ಟು ಬಿಟ್ಕೋತಾ ಬಂದ ತಕ್ಷಣ ಇಲ್ಲಿ ನೋಡಿ, ಇದು ಸ್ವಲ್ಪ ಫ್ರೈ ಆಯ್ತು. ಇವಾಗ ನೋಡಿ, ಈ ಲೆಕ್ಕಕ್ಕೆ ಫ್ರೈ ಆದ ತಕ್ಷಣ ಇದಕ್ಕೆ ನಾವು ಎತ್ತಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಎತ್ತಿಟ್ಕೊಂಡಿದ್ವಲ್ಲ, ಆ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಸುಲ್ಕೊಂಡು ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ಫ್ರೈ ಮಾಡಾದ್ಮೇಲೆ ಈ ರೀತಿ ಲೆಕ್ಕಕ್ಕೆ ಬರಬೇಕು. ತುಂಬ ಹಸಿಯಾಗಿ ಹಸ್ಕ ಬಿಸ್ಕ ಬೇಯಿಸ್ಕೊಂಡ್ರೆ ಅಂದರೆ ಅದು ಚೆನ್ನಾಗಾಗಲ್ಲ. ಈ ರೀತಿಯಾಗಿ ರೋಸ್ಟ್ ಆಗಿರಬೇಕು. ಶೇಂಗಾನು ಅಷ್ಟೇ ಕಟುಮ್ ಅಂತಿರಬೇಕು. ಆ ರೀತಿಯಲ್ಲಿ ನೀಟಾಗಿ ನೋಡ್ತಾ ಇರಬಹುದು, ಈ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಫ್ರೈ ಆದ ನಂತರ ನಾವು ಎತ್ತಿಟ್ಕೊಂಡಿರುವಂತಹ ಕೊಬ್ಬರಿ, ಬೆಳಗಡ್ಲಿ, ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಆ ನಂತರ ಮಿಕ್ಸಿ ಜಾರ್ಗೆ ಇದಿಷ್ಟನ್ನು ಹಾಕಿ ತರಿಯಾಗಿ ರುಬ್ಕೋಬೇಕು. ನೋಡ್ತಾ ಇರಬಹುದು, ಈ ರೀತಿಯಾಗಿ ಆಗತ್ತೆ. ಇದಕ್ಕೆ ನಾನು ಇವಾಗ 2 ಟೀ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನೀರನ್ನು ಹಾಕಿ ನೆಕ್ಸ್ಟ್ ರುಬ್ಕೊಂಬರ್ಬೇಕು. ನೋಡಿ, ತುಂಬ ಸಾಫ್ಟ್ ಬೇಕು ಇಡ್ಲಿಗೆ ಅಂದರೆ ಸಾಫ್ಟಾಗೂ ರುಬ್ಕೋಬೋದು, ಇಲ್ಲ ನಮಗೆ ಒಂದು ಸ್ವಲ್ಪ ತರಿಯಾಗಿ ಬೇಕು ಅಂದರೆ ತರಿಯಾಗೂ ರುಬ್ಕೋಬೋದು. ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನಾನು ತುಂಬ ಸಾಫ್ಟು ಅಲ್ಲ, ತುಂಬ ತರಿನೂ ಅಲ್ಲ, ಆ ರೀತಿಯಾಗಿ ರುಬ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಡ್ಲಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ನಾನು ಇದನ್ನು ರುಬ್ಕೊಂಡಿರೋದು. ನೋಡಿದ್ರಲ್ಲ, ನೀವೊಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತೆ ಇದೇ ಬೇಕು ಅನ್ನೋಷ್ಟು ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.